ಬನ್ನಿ ಸ್ನೇಹಿತರೆ, ನಾವು ಈಗ ಮದುವೆ ಬ್ಲೌಸು ಒಂದು 4-5 ವರ್ಕ್ ಮಾಡಿ ಕೊಟ್ಟಿದ್ದೆ. ಅದರಲ್ಲಿ ಈ ಪಿಂಕ್ ಮೆರೂನ್ ಬ್ಲೌಸನ್ನು ವರ್ಕ್ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಈ ವಿಡಿಯೋದಲ್ಲಿ. ಈ ಬ್ಲೌಸ್ಗೆ ನಾನು ಬೋಟ್ ನೆಕ್ ಮಾಡಲಿಕ್ಕೆ ಹೇಳಿದ್ದೆ. ಹೇಗೆ ಮಾಡಿದ್ದಾರೆ ಅಂತೇಳಿ ನೋಡೋಣ. ಬೋಟ್ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ. ಗ್ರೀನ್ ಥ್ರೆಡ್ಡಲ್ಲಿ ಕಾಂಬಿನೇಷನ್ ಮಾಡಿ ಗೋಲ್ಡ್ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟು ಬಳ್ಳಿ ಡಿಸೈನ್ ಮಾಡಿ ಅದರಲ್ಲಿ ರಿಂಗ್ ಪೈಪ್ಗಳನ್ನು ಯೂಸ್ ಮಾಡಿ ಎಲೆ ಥರ ಮಾಡಿದ್ದಾರೆ. ಅಲ್ಲಲ್ಲಿ ಚುಮ್ಕಿಗಳನ್ನ ಹಚ್ಚಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಮದುವೆ ಮನೆಯವರು ವರ್ಕ್ ಮಾಡಿಸ್ಲಿಕ್ಕೆ ಹೇಳಿದರು, ಮಾಡಿಸಿದ್ದೆ. ಬ್ಯಾಕ್ ಸೈಡು ಬಾರ್ಡ್ರನ್ನ ಲೆಸ್ ಮಾಡಿಸಿದ್ದೀನಿ. ಬೇಡ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ಅದು ದೊಡ್ಡ ಬಾರ್ಡರ್ ಇರೋದ್ರಿಂದ ಈ ವರ್ಕ್ಗೆ ಬಾರ್ಡರ್ ಇದ್ದರೆ ಗೆಟಪ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಸಿದ್ದೆ. ಅದಕ್ಕೋಸ್ಕರವಾಗಿ ಬ್ಯಾಗಿಗೆ ಪ್ಲೈನ್ ಇದೆ. ನೋಡಿ, ಮಧ್ಯದಲ್ಲಿ 4 ಫ್ಲವರ್ಗಳನ್ನ ಹಾಕಿದ್ದಾರೆ. ಒಂದು ಫ್ಲವರ್ಗೆ ಗ್ರೀನ್ ಥ್ರೆಡ್ಡು ಯೂಸ್ ಮಾಡ್ಕೊಂಡು ಸುತ್ತಲೂ ಔಟ್ಲೈನು ಗೋಲ್ಡ್ ಥ್ರೆಡ್ ಕೊಟ್ಟಿದ್ದಾರೆ. ಇನ್ನೊಂದಕ್ಕೆ ಗೋಲ್ಡ್ ಥ್ರೆಡ್ ಔಟ್ಲೈನ್ ಕೊಟ್ಟು ಪರ್ಪಲ್ ಥ್ರೆಡ್ಡು ಬುಟ್ಟುಗಳ ಥರ ಹಾಕಿ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಆಚೆ ಒಂದು ಈಚೆ ಒಂದು ಗ್ರೀನು ಒಂದು ಪರ್ಪಲ್ ಇರೋದನ್ನ ಹಾಕಿ ಒಂದು ಟ್ಯಾಸಲ್ನ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ತುಂಬ ನೀಟಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಬುಟ್ಟುಗಳನ್ನ ಹಾಕ್ಬಿಟ್ಟು ಗೋಲ್ಡ್ ಥ್ರೆಡ್ಡಲ್ಲಿ ಇದು ಮಾಡಿದ್ದಾರೆ. ನೋಡಿ, ಬನ್ನಿ ಸ್ಲೀವ್ಸ್ ಹೇಗಿದೆ ಅಂತ ನೋಡೋಣ. ನೋಡಿ, ಇದು ಸಹ ಸ್ಲೀವ್ಸ್ಗೆ ದೊಡ್ಡ ಬಾರ್ಡರ್ ಇರೋದ್ರಿಂದ ಸಿಂಪಲ್ಲಾಗಿ ಬಳ್ಳಿ ಡಿಸೈನ್ ಮಾಡಿ ಗ್ರೀನ್ ಥ್ರೆಡ್ಡು ಪರ್ಪಲ್ ಥ್ರೆಡ್ಡನ್ನು ಯೂಸ್ ಮಾಡ್ಕೊಂಡು ಗೋಲ್ಡ್ ಥ್ರೆಡ್ ಔಟ್ಲೈನ್ ಕೊಟ್ಟು ಮಾಡಿದ್ದಾರೆ. ಸ್ಲೀವ್ಸು ಅಷ್ಟೇ. ನೋಡಿ ಹೇಗಿದೆ ಅಂತ ನಾನು ಈ ಫೇಸ್ಬುಕ್ ಪೇಜಲ್ಲಿ ಹಾಕಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಈ ವಿಡಿಯೋ ನೋಡ್ತಿರೋರು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ ಹೇಗಿದೆ ಅಂತ. ನೋಡಿ, ಫ್ರಂಟು ಸ್ಕ್ವೇರ್ ನೆಕ್ಕು ಗೋಲ್ಡ್ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟು ಗ್ರೀನು ಪರ್ಪಲ್ ಥ್ರೆಡ್ಡನ್ನು ಯೂಸ್ ಮಾಡ್ಕೊಂಡು ಬಳ್ಳಿ ಡಿಸೈನ್ ಮಾಡಿ ಅದಕ್ಕೆ ಗ್ಲಾಸ್ ರಿಂಗ್ ಪೈಪನ್ನ ಯೂಸ್ ಮಾಡಿ ಬಳ್ಳಿ ಡಿಸೈನ್ ಮಾಡಿದ್ದಾರೆ. ನೋಡಿ ಹೇಗಿದೆ ಅಂತ. ಬ್ಯಾಕ್ ಬಾರ್ಡ್ರು ಲೆಸ್ ಮಾಡಿಸಿದ್ನಿ, ಅದು ದೊಡ್ಡದಿರೋದ್ರಿಂದ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಲೆಸ್ ಮಾಡಿಸಿದ್ದೆ. ನೋಡಿ, ಫ್ರಂಟು ಬ್ಯಾಕು. ಬಾಯ್ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್.